ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೆಲವೊಂದು ಸಾರಿ ನಮಗೆ ಬೇರೆ ಬೇರೆ ರೀಸನ್ನಿಂದ ಬೆನ್ನೋವು ಮಂಡಿ ನೋವು ಈ ಥರ ಎಲ್ಲ ಇರುತ್ತೆ ಅಲ್ವಾ. ವೆದರ್ ಚೇಂಜ್ ಆದಾಗ ಕೂಡ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ, ಹೆರಿಡಿಟಿ ಕೂಡ ಇರುತ್ತೆ. ಆದರೆ ವೆದರ್ ಚೇಂಜ್ ಆಗೋದ್ರಿಂದ ಅಥವಾ ನಮ್ಮ ಬಾಡಿ ಕಂಡೀಷನಿಂದ ಕೂಡ ಕ್ರ್ಯಾಂಪ್ಸ್, ಮಸಲ್ ಕ್ರ್ಯಾಂಪ್ಸ್ ಎಲ್ಲ ಇರುತ್ತೆ ಅಲ್ವಾ, ಮಾಂಸಖಂಡಗಳೆಲ್ಲ ಹಿಡ್ಕೊಂಡಂಗೆ ಎಲ್ಲ ಆಗೋದು. ಸೊ ಆ ಥರ ಎಲ್ಲ ಇರುವಾಗ ನಾವು ಮನೆಯಲ್ಲೇ ಕೆಲವೊಂದು ಹೋಮ್ ರೆಮಿಡೀಸ್ಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇವತ್ತು ನಾನು ಅಂಥದ್ದೇ ಒಂದು ಹೋಮ್ ರೆಮಿಡಿ ಅಥವಾ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಈ ಮಸಲ್ ಕ್ರ್ಯಾಂಪ್ಸ್ ಏನಿದೆ, ಮಾಂಸಖಂಡ ಹಿಡ್ಕೊಂಡಂಗೆ ಆಗೋದು, ಕಾಲು ನೋವು, ಗಂಟುಗಳ ನೋವು, ಬೆನ್ನು ಎಲ್ಲದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಅದು ಯಾವುದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಬೆನ್ನು ನೋವು ಇದ್ದಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆದರೆ ನಾವು ಕೆಲವೊಂದು ಮನೆ ಔಷಧಗಳನ್ನು ರೆಡಿ ಮಾಡ್ಕೊಳ್ಬಹುದು. ಅಂಥದ್ರಲ್ಲಿ ಒಂದು ಈ ಪಾರಿಜಾತ ಎಲೆಯ ಕಷಾಯ. ತುಂಬ ಈಸಿಯಾಗಿ ಮಾಡ್ಬೋದು. ನಮಗೇನಾದರೂ ಪಾರಿಜಾತ ಎಲೆ ಸಿಕ್ತು ಅಂತಾದರೆ ತುಂಬ ಈಸಿಲಿ ಮಾಡ್ಕೊಳ್ಬಹುದು. ಇದರಿಂದ ತುಂಬ ಬೇಗ ಕೂಡ ಕಡಿಮೆ ಆಗುತ್ತೆ ಬ್ಯಾಕ್. ಈಗ ಕಷಾಯ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ನಾನು ಒಂದು ಪಾತ್ರೆಗೆ 200 ml ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಬಿಸಿಗಿಟ್ಕೊಂಡು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ 4 ಪಾರಿಜಾತ ಎಲೆಗಳನ್ನು ಹಾಕ್ತಾ ಇದ್ದೀನಿ. ನಾನು ತೊಳೆದು ಇಟ್ಕೊಂಡಿದ್ದೀನಿ ಫಸ್ಟಿಗೆ. ಅದನ್ನು ನೀವು ಸ್ವಲ್ಪ ಪೀಸ್ ಮಾಡಿ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಹಾಗೇ ಹಾಕ್ಬಹುದು. ಈ ಪಾರಿಜಾತ ಎಲೆ ತುಂಬಾ ಮೆಡಿಸಿನಲ್ ಗುಣ ಅಂದರೆ ಔಷಧೀಯ ಗುಣಗಳಿರುವಂತಹ ಒಂದು ಸಸ್ಯ. ಇದರ ಕಾಂಡ, ಎಲೆಗಳು ಎಲ್ಲವೂ ಕೂಡ ತುಂಬಾ ಹೆಲ್ಪ್ ಆಗುವಂಥದ್ದು. ಇವಾಗ ಕೆಲವರಿಗೆ ಮಸಲ್ಸ್ ಕ್ರ್ಯಾಂಪ್ಸ್ ಎಲ್ಲ ಇರುತ್ತಲ್ವ, ಅಂದರೆ ಮಾಂಸಖಂಡಗಳೆಲ್ಲ ಎಳ್ದಂಗೆ ಆಗೋದು, ಹಿಡ್ಕೊಂಡಂಗೆ ಆಗೋದು ಎಲ್ಲ ಆಗುತ್ತಲ್ವ. ಚಳಿಗಾಗುತ್ತೆ ಕೆಲವರಿಗೆ, ಇನ್ನು ಕೆಲವರಿಗೆ ಹೆರಿಡಿಟಿ, ಇನ್ನು ಕೆಲವರಿಗೆ ಕೆಲವು ಫುಡ್ಡಿಂದ ಕೂಡ ಆಗುತ್ತೆ. ಏನು ಗ್ಯಾಸ್ಟ್ರಿಕ್ ಆದಾಗ ಕೆಲವರಿಗೆ ಆಗುತ್ತೆ. ಅದನ್ನ ಕೆಲವು ಕಡೆಗಳಲ್ಲಿ ಕಸ ಅಂತ ಕೂಡ ಕರೀತಾರೆ. ಸೊ ಆ ಥರ ಎಲ್ಲ ಆದಾಗ ಕೂಡ ಈ ಪಾರಿಜಾತ ಎಲೆಯ ಕಷಾಯ ಹೆಲ್ಪ್ ಆಗುತ್ತೆ. ಅದೇ ರೀತಿ ಬೆನ್ನು ನೋವು, ಕಾಲು ಸಂಧಿ ಎಲ್ಲ ನೋವೆಲ್ಲ ಇದ್ದವರಿಗೆ ಕೂಡ ಈ ಕಷಾಯ ಹೆಲ್ಪ್ ಆಗುತ್ತೆ. ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು. ನಾನು ಫಸ್ಟಿಗೆ ದೊಡ್ಡ ಉರಿಯಲ್ಲಿ ಕುದಿಸ್ತಾ ಇದ್ದೀನಿ. ಇದೀಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಸಣ್ಣ ಉರಿಯಲ್ಲಿ ಇಡಬೇಕು. ಸಣ್ಣ ಉರಿಯಲ್ಲಿ ಇಟ್ಟು ಅದು ಅರ್ಧಕ್ಕೆ ಬರುವಷ್ಟು ಹೊತ್ತು ಕುದಿಸ್ಬೇಕಾಗತ್ತೆ. ಅಂದರೆ ನಾವು 200 ml ನೀರು ಹಾಕಿರೋದು 100 mlಗೆ ಬರುವಷ್ಟು ಹೊತ್ತು ಕುದಿಸ್ಬೇಕು. ಈ ಪಾರಿಜಾತ ಎಲ್ಲ ಬರೀ ಬೆನ್ನೋವು, ಸೊಂಟ ನೋವು ಇದಕ್ಕಷ್ಟೇ ಅಲ್ಲ, ಕೆಮ್ಮು, ಕಫ, ಶೀತ, ಜ್ವರ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಕಷಾಯನ ಮಾಡ್ಕೊಳ್ಬಹುದು ನಾವು ಈ ಎಲೆನ ಯೂಸ್ ಮಾಡಿಕೊಂಡು. ಸೊ ಕೆಮ್ಮು, ಕಫ, ಜ್ವರ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಕಷಾಯ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಕೂಡ ನೀವು ರೆಫರ್ ಮಾಡಬಹುದು. ಇದೀಗ ಅರ್ಧಕ್ಕೆ ಬಂದಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಸೋಸ್ಕೊಳ್ಬೇಕು. 200 ml ನೀರು ಹಾಕಿ ಅದು 100 mlಗೆ ಬರುವಷ್ಟೊತ್ತು ಕುದಿಸಿ ಅದನ್ನು ದಿನಕ್ಕೆ 2 ಸಾರಿ ಕುಡಿಬಹುದು. ಈ ರೀತಿ ಕಷಾಯ ಮಾಡಿಕೊಂಡು ದಿನಕ್ಕೆ 2 ಸಾರಿ ಯಾವಾಗ ಬೆನ್ನೋವೆಲ್ಲ ಇರುತ್ತಲ್ಲ ಆವಾಗ ಕುಡಿತಾ ಇದ್ದರೆ ಬೆನ್ನೋವೆಲ್ಲ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ. ಇವತ್ತು ನಾನು ಬೆನ್ನು ನೋವಿಗೆ ಹಾಗೆ ಮಸಲ್ ಕ್ರ್ಯಾಂಪ್ಸ್ ಅಂದರೆ ಸ್ನಾಯು ಸೆಳೆತ ಎಲ್ಲ ಇರುತ್ತಲ್ಲ ಅದಕ್ಕೆ ಎಲ್ಲ ಹೇಳಿರುವಂತಹ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.